ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲಾ ವೀಕ್ಷಕರಿಗೆ ಇವತ್ತಿನ ವಿಡಿಯೋದೊಳಗಡೆ ಫೋಟೋಶಾಪ್ ಒಳಗಡೆ ನಾವು ಫೋಟೋಸ್ ಗಳನ್ನ ಯಾವ ತರ ಎಡಿಟ್ ಮಾಡಬಹುದು ಅನ್ನೋದನ್ನ ಕಲಿಸ್ತಾ ಇದ್ದೀನಿ. ಇಸ್ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಆಗಿರೋದ್ರಿಂದ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ. ಅರ್ಧ ಬರ್ಧ ವಿಡಿಯೋ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ. ನೀವು ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಒಳಗಡೆ ನಾನು ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಆಗಿರ್ಬೋದು ಅಥವಾ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತದೆ. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಫ್ರೀ ಆಗಿ ನಾನು ಮಾಡೋದ ಪ್ರತಿಯೊಂದು ಕ್ಲಾಸ್ಗಳನ್ನ ನೋಡಿ ಕಂಪ್ಯೂಟರ್ ಎಜುಕೇಶನ್ ಕಲಿತಾ ಇರಿ. ನೋಡೋಣ, ಇವತ್ತು ನನ್ನ ಕಡೆ ಒಂದ್ ಎರಡು ಇಮೇಜ್ ಇದಾವೆ. ಇಲ್ಲಿ ನೋಡಬಹುದು ಈ ತರ ಒಂದು ಬಾಯ್ಸ್ ಇಮೇಜ್ ಇದೆ. ಓಕೆ, ಒಂದು ಹುಡುಗನ ಇಮೇಜ್ ಇದೆ. ಇಲ್ಲಿ ಇನ್ನೊಂದು ಇಮೇಜ್ ನೋಡಬಹುದು ನೀವು, ಒಂದು ಹುಡುಗಿ ಇಮೇಜ್ ಇದೆ. ಈ ಹುಡುಗಿ ಇಮೇಜ್ ಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಆ ಹುಡುಗನ ಇಮೇಜ್ ತಂದು ಎಡಿಟ್ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಿದ್ಯಾ? ಈ ಇಮೇಜ್ ಅನ್ನ ತೆಗೆದು ಇಲ್ಲಿ ಹುಡುಗನ ಇಮೇಜ್ ಅನ್ನ ನಾನು ಅಡ್ಜಸ್ಟ್ ಮಾಡಬೇಕಾಗಿದೆ ಅಂತೇಳಿ ಆ ತರ ಎಡಿಟ್ ಮಾಡಬೇಕಾಗಿದೆ. ಯಾವ ತರ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ವಿಡಿಯೋ ಲೈಕ್ ಆಯ್ತು ಅಂದ್ರೆ ಇಷ್ಟ ಮಾಡೋದು ಕೂಡ ಮರಿಬಾರ್ದು. ಓಕೆ, ಲೈಕ್ ಮಾಡೋದು ಕೂಡ ಮರಿಬಾರ್ದು. ಓಕೆ, ಇವಾಗ ಏನ್ ಮಾಡ್ಕೊಳ್ಳೋಣ, ಅಡೋಬ್ ಫೋಟೋಶಾಪ್ 7.0 ಓಪನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ಟಾರ್ಟ್ ಬಟನ್ ಒಳಗೆ ಹೋಗಿ ಇಲ್ಲಿಂದ ಆಲ್ ಪ್ರೋಗ್ರಾಮ್ ಒಳಗೆ ಹೋಗ್ಬಿಟ್ಟು ಏನ್ ಮಾಡೋದು, ಇಲ್ಲಿಂದ ಅಡೋಬ್ ಫೋಟೋಶಾಪ್ 7.0 ಓಪನ್ ಮಾಡ್ಕೊಳ್ಳಿ. ನಿಮ್ ಕಂಪ್ಯೂಟರ್ ಇತ್ತು ಅಂದ್ರೆ ಓಪನ್ ಮಾಡಿ, ಇಲ್ಲ ಅಂದ್ರೆ ಕಂಪ್ಯೂಟರ್ ಹಾರ್ಡ್ವೇರ್ ಅಂಗಡಿಗೆ ಹೋಗ್ಬಿಟ್ಟು ಇನ್ಸ್ಟಾಲೇಷನ್ ಮಾಡ್ಕೊಂಡು ತಗೊಂಡ್ ಬರಿ ಕಂಪ್ಯೂಟರ್ ಒಳಗೆ. ಗೊತ್ತಾಗ್ತದೆ? ನೆಕ್ಸ್ಟ್ ಈ ತರ ಓಪನ್ ಆಗಿದೆ. ಓಪನ್ ಆಗ್ತಿದ್ದಾನೆ ಏನ್ ಮಾಡ್ಬೇಕಾಗಿದೆ, ನಾನು ಆಗ್ಲೇ ತೋರಿಸಿದೆ ಯಾವ ತರ ಎಡಿಟ್ ಮಾಡೋದು ಅಂತೇಳಿ. ಇವಾಗ ಫೈಲ್ ಒಳಗೆ ಹೋಗಿ ಇಲ್ಲಿಂದ ಒಂದು ಪೇಜ್ ಅನ್ನ ನಾನು ಕ್ರಿಯೇಟ್ ಮಾಡ್ಕೋತೀನಿ. 5:7 ಅಥವಾ ಯಾವ್ದಾದ್ರು ಒಂದು ಪೇಜ್ ಅನ್ನ ನೀವು ತಗೋಬಹುದು. 5:7 ತಗೋತಾ ಇದ್ದೀನಿ. ಓಕೆ ಮಾಡ್ಕೊಳ್ಳೋಣ. ಮ್ಯಾಕ್ಸಿಮೈಸ್ 300 ರೆಸಲ್ಯೂಷನ್ ಅದೇ ಮ್ಯಾಕ್ಸಿಮೈಸ್ ಅಲ್ಟ್ ಹಿಡಿದು ನೀವು ಗಾಲಿ ತಿರುಗಿಸಿದ್ರಪ್ಪ ಅಂದ್ರೆ ಪೇಜ್ ಜೂಮ್ ಆಗುತ್ತೆ. ಇದರ ಮೇಲೆ ಯಾವ ಫೋಟೋ ಎಡಿಟ್ ಮಾಡಬೇಕಾಗಿದೆಯಲ್ಲ ಆ ಫೋಟೋನ ಫೈಲ್ ಒಳಗೆ ಹೋಗಿ ಓಪನ್ ಅಂತ ಹೇಳಬೇಕು. ಆ ಫೋಟೋನ ನಾವೇನ್ ಮಾಡ್ಕೋಬೇಕು, ಇಲ್ಲಿ ಓಪನ್ ಮಾಡ್ಕೋಬೇಕು. ನನ್ನ ಕಡೆ ಒಂದು ಕೆಲವೊಂದು ಫೋಟೋಸ್ ಇದಾವೆ, ಅದೇ ಫೋಟೋನ ನಾನು ಓಪನ್ ಮಾಡ್ಕೋತಾ ಇದ್ದೀನಿ. ಎಜುಕೇಶನ್ ಪರ್ಪಸ್ ಕಲಿಸ್ತಾ ಇದ್ದೀನಿ. ನಾನು ನಿಮಗೆ ಮಿಸ್ಯೂಸ್ ಮಾಡ್ಲಿಕ್ಕೆ ಕಲಿಸ್ತಾ ಇಲ್ಲ. ಎಜುಕೇಶನ್ ಅಂದ್ರೆ ಗೊತ್ತಾಗಬೇಕು ಯಾವ ತರ ಏನೇನ್ ಮಾಡ್ಬೋದು ಅನ್ನೋದು ನಾಲೆಜ್ ಬರುತ್ತೆ. ಗೊತ್ತಾಗ್ತಿದೆಯಾ? ಮಿಸ್ಯೂಸ್ ಮಾಡ್ಕೋಬಾರ್ದು. ಓಕೆ, ನಾನು ಮೊದಲಿಗೆ ಈ ಫೋಟೋಸ್ ಅನ್ನ ತಗೋತಾ ಇದ್ದೀನಿ. ಬಂದಿದೆ, ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಓಕೆ, ಬರ್ತಿದ್ದಾನೆ. ಇವಾಗ ಏನ್ ಮಾಡೋದು, ಇನ್ನೊಂದು ಫೋಟೋ ಓಪನ್ ಮಾಡಬೇಕಾಗಿದೆ. ಇಲ್ಲಿ ಮೇಲ್ಗಡೆ ಎಂತ ಸರ್ಚ್ಬೋದು ಈ ಫೈಲ್ಗಳನ್ನ. ಫೈಲ್ ಒಳಗೆ ಹೋಗಿ ಮತ್ತೆ ಓಪನ್ ಅಂತ ಹೇಳೋಣ. ಇನ್ನೊಂದು ಫೈಲ್ ಬರುತ್ತೆ, ನೋಡೋಣ. ಯಾವ್ದು ತರ ಬೇಕಾದ ತರನು ಕೂಡ ಎಡಿಟ್ ಮಾಡ್ಬೋದು ನೀವು ಫೋಟೋಶಾಪ್ ಒಳಗಡೆ. ನಿಮ್ಗೆ ಹೆಂಗ ಬೇಕಾ ಮನಸ್ಸಿಗೆ ಬಂದಂಗೆ ಎಡಿಟ್ ಮಾಡ್ಬೋದು. ತಿಳಿತಾ ಇದೆಯಾ? ಈಗ ಏನ್ ಮಾಡ್ತಾ ಇದ್ದೀನಿ, ಈ ಇಮೇಜ್ ಮೇಲೆ ಈ ಮುಖವನ್ನ ನಾನು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿದೆ. ನೋಡೋಣ ಯಾವ ತರ ಆಗತ್ತೆ ಅನ್ನೋದನ್ನ. ಈ ಮುಖವನ್ನ ಏನ್ ಮಾಡ್ಕೋತೀನಿ, ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ ಮ್ಯಾಜಿಕ್ ವಿಂಡೋಲ್ ತಗೋರಿ, ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಈ ತರ ಸೆಲೆಕ್ಟ್ ಆಗ್ಬಿಡುತ್ತೆ. ಸೆಲೆಕ್ಟ್ ಆಗಿದೆಯಾ, ಶಿಫ್ಟ್ ಹಿಡಿದು ಮತ್ತೆ ನೆಕ್ಸ್ಟ್ ಕರೆಕ್ಷನ್ ಮಾಡ್ಕೊಳ್ಳೋದು. ಸೆಲೆಕ್ಟ್ ಆಗಿದೆಯಾ, ಇದನ್ನ ಏನ್ ಮಾಡ್ಕೊಳ್ಳೋದು, ಇವಾಗ ಇದಿಷ್ಟೇ ಬೇಕಾಗಿದೆ ನನ್ಗಂದ್ರೆ ಸೆಲೆಕ್ಟ್ ಒಳಗೋಗಿ ಏನ್ ಮಾಡೋದಲ್ಲಿ ಫೆದರ್ ಸ್ವಲ್ಪ ಕೊಟ್ಟು ಸ್ವಲ್ಪ ಸ್ಮೂತ್ ಇಟ್ಕೊಂಡು ಅದಾದ್ಮೇಲೆ ಎಡಿಟ್ ಒಳಗೋಗಿ ಇನ್ನು ಸೆಲೆಕ್ಟ್ ಒಳಗೋಗಿ ಏನ್ ಮಾಡೋದು, ಇಲ್ಲಿಂದ ಇನ್ವರ್ಸ್ ಸೆಲೆಕ್ಷನ್ ಅಥವಾ ಇನ್ವರ್ಸ್ ಸೆಲೆಕ್ಷನ್ ಮಾಡಿದಾಗ ಮುಖ ಅಷ್ಟೇ ಸೆಲೆಕ್ಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ಎಡಿಟ್ ಒಳಗೋಗಿ ಕಟ್ ಅಂತ ಅಪ್ಲೈ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಇದೇ ಇಮೇಜ್ ಮೇಲೆ ಬಂದ್ಬಿಟ್ಟು ಕೂಡ ಎಡಿಟ್ ಮಾಡ್ಬೋದು, ಅಥವಾ ಇದೇ ಇಮೇಜ್ಗೆ ನಮ್ಮ ಫೈಲ್ ಮೇಲೆ ಜಗ್ಗಿ ತಂದಿಟ್ಟು ಮ್ಯಾಕ್ಸಿಮೈಸ್ ಮಾಡ್ಕೊಂಡು ಅಂದ್ರೆ ಜಗ್ಗಿ ನಮ್ಮ ಫೈಲ್ ಮೇಲೆ ತಂದು ಇಟ್ಕೋಬೇಕು. ಇದನ್ನ ಎಡಿಟ್ ಒಳಗೋಗಿ ಟ್ರಾನ್ಸ್ಫಾರ್ಮ್ ಒಳಗಡೆ ಸ್ಕೇಲ್ ಅನ್ನೋದು ಬರುತ್ತೆ. ಇಲ್ಲಿಂದ ನೀವೇನ್ ಮಾಡೋದು, ಸ್ವಲ್ಪ ಸ್ಕೇಲು ಕೂಡ ಮಾಡ್ಬೋದು, ದೊಡ್ಡದಾಗತ್ತೆ. ಎಂಟರ್ ಆಗಿದೆಯಾ, ದೊಡ್ಡದಾಗ್ತಿದ್ದಾನೆ. ಬೇಕಾದ್ ಮಾಡ್ಬೋದು. ಫೋಟೋಶಾಪ್ ಒಳಗಡೆ ಅನ್ಲಿಮಿಟೆಡ್ ಎಡಿಟಿಂಗ್ ಕಾನ್ಸೆಪ್ಟ್ ಇರುತ್ತೆ. ನಿಮ್ಗೆ ಯಾವ ತರ ಎಡಿಟ್ ಮಾಡಬೇಕು ಆ ತರ ಪ್ರತಿಯೊಂದು ಕೂಡ ಎಡಿಟ್ ಮಾಡ್ಬೋದು. ಓಕೆ, ಆಗ್ಲೇ ನಾನು ತಗೊಂಡಿರ್ತಕ್ಕಂಥ ಕಾಪಿ ಮಾಡಿರ್ತಕ್ಕಂಥ ಇಮೇಜ್ ಅನ್ನ ಇಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಬಂದಿದೆಯಾ? ಇದನ್ನೇ ಫೋಟೋಸ್ ಅನ್ನ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಅವಾಗ ಏನ್ ಮಾಡೋದು, ಎಡಿಟ್ ಒಳಗೋಗಿ ಟ್ರಾನ್ಸ್ಫಾರ್ಮ್ ಒಳಗಡೆ ಸ್ಕೇಲ್ ಅನ್ನೋದು ಸಿಗುತ್ತೆ. ಶಿಫ್ಟ್ ಹಿಡಿದು ಮೇಲಿಂದ ನಾವು ಏನ್ ಮಾಡೋದು, ಈ ತರ ಡ್ರ್ಯಾಗ್ ಅಂಡ್ ಡ್ರಾಪ್ ಅಂದ್ರೆ ಜಗ್ಗೋದ. ಶಿಫ್ಟ್ ಹಿಡಿದ್ರೆ ಜಗ್ಬೇಕದಕ್ಕೆ. ಓಕೆ, ಮುಖಾನು ಕೂಡ ಅವಳ ಮುಖಾನು ಕೂಡ ಉದ್ದದ, ಇವನ್ ಮುಖಾನು ಕೂಡ ಉದ್ದೇ ಅದ. ಸ್ವಲ್ಪ ಆ ಮುಖಕ್ಕೂ ಈ ಮುಖಕ್ಕೂ ಮ್ಯಾಚ್ ಆಗೋ ತರ ನಾವೇನ್ ಮಾಡ್ಬೇಕಾ, ಹೊಂದಾಣಿಕೆ ಮಾಡ್ಕೊಳ್ಳೋದು. ಓಕೆ, ನೋಡೋಣ. ಇದರ ಒಪಾಸಿಟಿ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಇವನ್ ಕಣ್ಣು ಮತ್ತೆ ಅವಳ ಕಣ್ಣು ಸೇಮ್ ಅಟ್ಯಾಚ್ಮೆಂಟ್ ಅಲ್ಲೇ ಇರಬೇಕು. ಇಲ್ಲಿ ಒಪಾಸಿಟಿ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಅಲ್ಟ್ ಹಿಡಿದು ಸ್ವಲ್ಪ ಜೂಮ್ ಕೂಡ ಮಾಡ್ಕೋಬಹುದು. ಇವಾಗ ಇದನ್ನು ಸ್ವಲ್ಪ ರೊಟೇಷನ್ ಕಂಟ್ರೋಲ್ ಟಿ ಮಾಡ್ಕೊಂಡು ಈ ತರ ರೊಟೇಷನ್ ಕೂಡ ನೀವು ಸ್ವಲ್ಪ ಅದನ್ನ ಕೊಡ್ಬೋದು. ಇನ್ನೂ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಬಹಳ ದೂರ ಆಗ್ತಾ ಇದೆ ಅಂದ್ರೆ ಇವಾಗ ಕರೆಕ್ಟಾಗಿ ಕೂಡಬೇಕು. ಅವಳ ಕಣ್ಣು ಮತ್ತೆ ಇವನ್ ಕಣ್ಣು ಅಲ್ಲಿ ಕರೆಕ್ಟಾಗಿ ಮ್ಯಾಚ್ ಆಗ್ತಿರ್ಬೇಕು. ಅವಾಗ ನಾವೇನ್ ಮಾಡೋದು, ಎರೇಜರ್ ಮಾಡ್ಲಿಕ್ಕೆ ಶುರು ಮಾಡೋದು. ಇಷ್ಟ ಆಗಿದೆಯಾ? ಇನ್ನೂ ಸ್ವಲ್ಪ ಮೇಲೆಗೆ ಕೂಡ ತಗೋಬಹುದು. ಬಟ್ ಮುಖ ಇಲ್ಲಿ ತುಟಿ ಇಲ್ಲದ, ಬಟ್ ಅವಳದು ಇಲ್ಲಿ ಬರ್ತಾ ಇದೆ. ಅವಾಗ ಸ್ವಲ್ಪ ಮೇಲೆ ತಗೊಳ್ಳೋಣ. ಮೇಲೆ ತಗೊಂಡು ಕಂಟ್ರೋಲ್ ಟಿ ಮಾಡಿ ಸ್ವಲ್ಪ ಸಣ್ಣದು ಇಟ್ಕೋಬಹುದು. ಸಣ್ಣ ಮಾಡೋಣ, ಇನ್ನೂ ಸ್ವಲ್ಪ ಸಣ್ಣದು. ಇವಾಗ ನೋಡೋಣ ಕರೆಕ್ಟಾಗಿ. ಓಕೆ, ಕಣ್ಣು ಬರುತ್ತೆ, ಮುಖ ಮಾತ್ರ ಬರ್ತಾ ಇಲ್ಲ. ಅವಾಗ ಎಂಟರ್ ಮಾಡ್ಕೊಳ್ಳೋಣ. ಇದನ್ನೇನ್ ಮಾಡೋದು, ಇವಾಗ ಚೇಂಜ್ ಮಾಡ್ಬಿಡೋದು. ಇದಿಷ್ಟೇ ಇರಲಿ. ಈಗ ಏನ್ ಮಾಡ್ತಾ ಇದ್ದೀನಿ, ಈ ಮುಖವನ್ನೇ ರಿಮೂವ್ ಮಾಡ್ಕೊಂಡ್ಬಿಡೋದು. ಇಲ್ಲಿಂದ ಈ ಮುಖವೇನಿದೆಯಲ್ಲ ಅದನ್ನ ಪೂರ್ತಿ ರಿಮೂವ್ ಮಾಡ್ಕೊಂಡ್ಬಿಡೋಣ. ಅವಾಗ ಏನ್ ಮಾಡೋದು, ರಿಮೂವ್ ಮಾಡ್ಲಿಕ್ಕೆ ಇಲ್ಲಿಂದ ಲೈಸೋ ಟೂಲ್ ಅನ್ನೋದು ಸಿಗುತ್ತೆ. ಅದನ್ನ ಏನ್ ಮಾಡ್ತೀನಿ, ನಾನು ಪೂರ್ತಿ ಇದನ್ನ ಇಷ್ಟು ಸೆಲೆಕ್ಷನ್ ಮಾಡ್ಕೊಂಡು ಅಷ್ಟೊಂದು ಬೇಕಾಗಿಲ್ಲ ಅಂದ್ರೆ ಇರ್ಲಿ. ನೋಡೋಣ, ಮೊದಲಿಗೆ ಈ ಮುಖವನ್ನ ಇಲ್ಲಿ ಕರೆಕ್ಟ್ ಆಗಿ ಇಟ್ಕೋರಿ, ಫಿಕ್ಸ್ ಮಾಡ್ಕೊಳ್ಳೋಣ. ಕೆಳಗಡೆ ಇದೆಲ್ಲ ಎರೇಜರ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಇವೆಲ್ಲ ಎರೇಜರ್ ಟೂಲ್ ಇರುತ್ತೆ. ಇದನ್ನ ಸ್ವಲ್ಪ ಸಣ್ಣ ಇಟ್ಕೊಳ್ಳೋಣ. ಟೂಲ್ಸು ಬತ್ತಾ? ಓಕೆ, ಒಪಾಸಿಟಿ 100 ಇರಬೇಕು. ಅವಾಗ ನಾವೇನ್ ಮಾಡ್ಬೋದು, ಒಂದೇ ಸರ್ತಿಗೆ ಎಲ್ಲ ಎರೇಜರ್ ಮಾಡ್ಕೊಂಡ್ಬಿಡ್ಬೋದು.
ಕಂಟ್ರೋಲ್ ಜೆಡ್ ಈ ಥರ ಸ್ಮೂತಾಗಿ ಏನು ಮಾಡಿಬಿಡಿ ಇಲ್ಲಿ ಎರೇಜರ್ ಮಾಡ್ಕೊಳ್ಳೋಣ. ಕಾಲರ್ ಇರಲಿ, ಆಮೇಲೆ ಅದನ್ನು ತೆಗಿಯೋಣಂತೆ. ಮೊದಲು ಇಷ್ಟನ್ನು ತೆಗಿಯೋದು ಗೊತ್ತಾ. ಇಷ್ಟನ್ನು ನಾವು ತೆಗೆದಾದ್ಮೇಲೆ ಇದನ್ನೇ ಮೂವ್ ಟೂಲ್ ತೊಗೊಂಡು ಇಲ್ಲಿ ತಂದು ಇಟ್ಬಿಡಿ. ಇವಾಗ ನೀವು ದೊಡ್ಡದು ಮಾಡ್ಕೋಬೋದು. ಕಂಟ್ರೋಲ್ ಟಿ ಮಾಡಿ ಇದನ್ನೇ ಸ್ವಲ್ಪ ದೊಡ್ಡದು ಕೂಡ ನೀವು ಮಾಡ್ಬೋದು. ಓಕೆ, ಅವಳ ನೆಕ್ಕು ಮತ್ತು ಇವನ್ ನೆಕ್ ಇದೆಯಲ್ಲ ಕರೆಕ್ಟ್ ಸೇಮ್ ಟು ಸೇಮ್ ಆಗಬೇಕು. ಹಾಗಿರೋದ್ರಿಂದ ಸ್ವಲ್ಪ ದೊಡ್ಡದು ಕೂಡ ನಾವು ಮಾಡ್ಕೊಳ್ಳೇಬೇಕಾಗ್ತದೆ. ತಿಳಿತಾ ಇದೆಯಾ ನಾ ಹೇಳೋದು? ಇನ್ನೂ ಸ್ವಲ್ಪ ಸೌಂಡ್ ಮಾಡಿ, ಭಾಳ ದೊಡ್ಡದಾಗ್ತಾ ಇದೆ. ಇಷ್ಟು ಇಟ್ಕೊಳ್ಳೋಣ. ಎಂಟರ್. ಓಕೆ, ಇಷ್ಟಂತರೂ ಆಗಿದೆ ಕರೆಕ್ಟ್ ಬತ್ತಾ. ಇವಾಗ ಏನು ಮಾಡ್ಕೊಳ್ಳೋದು? ಇಷ್ಟೆಲ್ಲ ಆದಮೇಲೆ ಇವಾಗ ಏನು ಮಾಡಬೇಕಾಗಿದೆ, ನೀವು ಇನ್ನೂ ಸ್ವಲ್ಪ ಕಂಟ್ರೋಲ್ ಟಿ ಮಾಡಿ ಸ್ವಲ್ಪ ದೊಡ್ಡದು ಎಂಟರ್. ಕರೆಕ್ಟ್ ಬಂತು. ಇವಾಗ ಏನು ಮಾಡೋದು? ಇಲ್ಲಿಂದ ಸ್ಮೂತಾಗಿ ಎರೇಜರ್ ಆಗಬೇಕಿದು. ಏನಾಗಬೇಕು? ಸ್ಮೂತಾಗಿ ಎರೇಜರ್ ಆಗಿ. ಇನ್ನೂ ಸ್ವಲ್ಪ ಮೇಲ್ಗಡೆ ತೊಗೊಂಡೋದ್ರೂ ಪರವಾಗಿಲ್ಲ. ಇಷ್ಟಲ್ಲಿ ಓಕೆ, ಸ್ವಲ್ಪ ಮುಖ ಚೇಂಜಸ್ ಇದೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಈ ಥರ ಇಟ್ಕೊಳ್ಳೋಣ. ಇಷ್ಟು ಇರ್ತಿದ್ದಂಗೆ ಇಲ್ಲಿಂದ ಏನು ಮಾಡ್ತಾ ಇದ್ದೀನಿ, ಎರೇಜರ್ ಟೂಲ್ ತೊಗೊಂಡು ಒಪೆಸಿಟಿ ಇವಾಗ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ, ಅಂದರೆ ಸ್ಮೂತಾಗಿ ಎರೇಜರ್ ಆಗಬೇಕು. ಸ್ವಲ್ಪ ಬ್ರಷ್ ದೊಡ್ಡದು, ಇನ್ನೂ ಸ್ವಲ್ಪ ದೊಡ್ಡದು. ಓಕೆ, ಇವಾಗ ಏನು ಮಾಡೋದು? ಇದನ್ನು ಸ್ಮೂತಾಗಿ ಎರೇಜರ್ ಆಗೋ ಥರನೇ ನಾವೇನು ಮಾಡೋದು, ಲೈಟಾಗಿ ಎರೇಜರ್ ಮಾಡ್ಕೊಳ್ಳೋದು. ಇದನ್ನು ಈ ಥರ ಲೈಟಾಗಿ ಎರೇಜರ್ ಮಾಡ್ಕೊಂಡ್ಬಿಡೋದು. ಆಗಿದೆಯಾ? ಕಂಟ್ರೋಲ್ ಜೆಡ್. ಇಲ್ಲಿನೂ ಕೂಡ ಅವಳದು ಕೂಡ ನೆಕ್ ಇದೆ, ಹಾಗಿರೋದ್ರಿಂದ ಚೆನ್ನಾಗಿ ಬರುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ನೀವು ಎಡಿಟ್ ಯಾವ ಥರ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಮುಖ ಇಲ್ಲಿ ನೋಡಿ ಚೇಂಜ್ ಆಗುತ್ತೆ ಸ್ವಲ್ಪ. ಇನ್ನೂ ಸ್ವಲ್ಪ ಏನು ಮಾಡಬೇಕಿಲ್ಲ, ಕಂಟ್ರೋಲ್ ಟಿ ಮಾಡಿ ಸಣ್ಣದಾಗಬೇಕು. ಯಾಕಂದರೆ ಇಲ್ಲಿ ಅವ್ರದ್ದು ಏನು ಕಾಲರ್ ಇದೆಯಲ್ಲ ಅದ್ರ ಒಳಗೆ ಬರಬೇಕು. ಹಾಗಿರೋದ್ರಿಂದ ಸ್ವಲ್ಪ ಈ ಥರ ಇಷ್ಟು ಇಟ್ಕೊಳ್ಳೋಣ. ಎಂಟರ್. ಇವಾಗ ಮತ್ತೆ ಎರೇಜರ್ ಟೂಲ್ ತೊಗೊಂಡು ಸ್ವಲ್ಪ ಇಲ್ಲಿಂದ ಸ್ಮೂತಾಗಿ ಎರೇಜರ್ ಮಾಡ್ಕೊಳ್ಳೋದು. ಇದ್ರೊಳಗೆ ಏನು ಜಾಸ್ತಿ ಕೆಲಸ ಇಲ್ಲ, ಎರೇಜರ್ ಮಾಡೋದು ಮಾತ್ರ ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಅನಿಸ್ಲಿ, ಏನು ಪರವಾಗಿಲ್ಲ. ಇವಾಗ ಏನು ಮಾಡೋದು, ಇಲ್ಲಿ ಹಿಂದ್ಗಡೆ ಇರ್ತಕ್ಕಂಥ ಇಮೇಜನ್ನು ಇಲ್ಲಿ ಕೂಡ ಸ್ವಲ್ಪ ಸ್ಮೂತ್ ಮಾಡ್ಕೊಂಡ್ಬಿಡೋದು. ನೀವು ಇಲ್ಲಿನೂ ಕೂಡ ಸ್ವಲ್ಪ ಸ್ಮೂತ್ ಮಾಡಿದರೆ ಸಾಕು. ಈ ಥರ ಇಮೇಜಲ್ಲಿ ಕನ್ವರ್ಟ್ ಆಗ್ತಾ ಇರುತ್ತೆ, ನೋಡ್ಬೋದು ಆಗ್ತಾ ಇದೆ. ನೀವು ಕಿವಿನೂ ಕೂಡ ಈ ಸ್ವಲ್ಪ ಚೇಂಜಸ್ ಕೂಡ ಆಗಿರ್ತದೆ. ಆಮೇಲೆ ಏನು ಮಾಡೋದು, ಇದೇ ಮುಖವನ್ನು ಮೂವ್ ಟೂಲ್ ತೊಗೊಂಡು ಕಂಟ್ರೋಲ್ ಟಿ ಮಾಡಿ ಸ್ವಲ್ಪ ಈ ಕಡೆ ಒಳಗೆ ಸರಿಸೋದು, ಮತ್ತು ಈ ಕಡೆನೂ ಕೂಡ ಸ್ವಲ್ಪ ಒಳಗೆ ಸರಿಸ್ಬಿಡೋದು. ಸ್ವಲ್ಪ ಇದನ್ನು ರೊಟೇಷನ್ ಮಾಡ್ಕೊಳ್ಳೋದು. ಮತ್ತು ಇನ್ನೂ ಸ್ವಲ್ಪ ಚೇಂಜಸ್ ಆಗಬೇಕು, ಎರೇಜರ್ ಟೂಲ್ ತೊಗೊಳ್ಳೋದು. ಅಳಿಸ್ಕೊಳ್ಳೋದ್ರೊಳಗೆ ಸ್ವಲ್ಪ ಟೈಮ್ ಹೋಗುತ್ತೆ. ಹಾಗಿರೋದ್ರಿಂದ ಅಳಿಸೋದು ಕೂಡ ಭಾಳ ಇಂಪಾರ್ಟೆಂಟ್. ಅದನ್ನು ಕೂಡ ಕ್ಲಿಯರ್ ಆಗಿಯೇ ಅಳಿಸ್ತಾ ಇರಬೇಕು. ತಿಳಿತಾ ಇದೆಯಾ ನಾ ಹೇಳೋದು? ಓಕೆ, ಚಟ್ಟ ತಲೆ ತೆಗೆದುಬಿಡ್ರಿ, ತಲೆ ಎಲ್ಲ ಹೋಗಿಬಿಟ್ಟಿದೆ, ಒಂದು ತೆಗೆದುಬಿಡೋದು, ಅದೆಲ್ಲ ಎರೇಜರ್ ಮಾಡಿಬಿಡೋದು. ಅವಳದೇನಿದೆ ಒರಿಜಿನಲ್ ಅದನ್ನೇ ನಾವೇನು ಮಾಡಬೇಕಿಲ್ಲ, ಅಪ್ಲೈ ಮಾಡ್ಕೋಬೇಕು. ಓಕೆ, ಇವಾಗ ಸ್ವಲ್ಪ ಮೇಲ್ಗಡೆನೂ ಬೇಕಾಗಿತ್ತು ಅಂದರೆ ಕಂಟ್ರೋಲ್ ಟಿ ಮಾಡಿ ಇನ್ನೂ ಸ್ವಲ್ಪ ಈ ಥರ ಮೇಲ್ಗಡೆನೂ ಕೂಡ ನೀವೇನು ಮಾಡ್ಬೋದು, ಜಗ್ಬೋದು. ಸ್ವಲ್ಪ ಕೆಳಗಡೆನೂ ಬೇಕು ಅಂದ್ರೂ ಕೂಡ ಈ ಥರ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ಎಂಟರ್. ಕರೆಕ್ಟ್ ಆಗಿದೆ. ಇನ್ನೂ ಸ್ವಲ್ಪ ಎರೇಜರ್ ಬೇಕು ಅಂದ್ರೆ ನೀವು ಮಾಡ್ಬೋದು. ಮತ್ತೆ ಮುಖ ಮತ್ತೆ ಅವಳದು ಸ್ಕಿನ್ ಮತ್ತೆ ಇವನ್ ಸ್ಕಿಲ್ ಸೇಮ್ ಟು ಸೇಮ್ ಆಗಬೇಕಾಗಿತ್ತು ಅಂದ್ರೆ ಏನು ಮಾಡೋದು? ಇವಾಗ ಏನು ಮಾಡೋದು? ಸೇಮ್ ಆಗಬೇಕಲ್ಲ, ಎರಡೂ ಕಲರ್ ಸೇಮ್ ಆಗಬೇಕು. ಅವಾಗ ಇಮೇಜ್ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ವೇರಿಯೇಷನ್ ಅನ್ನೋದು ಸಿಗುತ್ತೆ. ವೇರಿಯೇಷನ್ ಒಳಗೆ ಹೋಗಿ ಯಾವ ಥರ ನಿಮ್ಗೆ ಕಲರ್ ಬೇಕಾಗಿದೆ ಅದೇ ಥರ ನೀವು ಕಲರ್ನ ಇಲ್ಲೇ ಹೋಗ್ಬಿಟ್ಟು ಓಕೆ ಅಪ್ಲೈ ಮಾಡ್ಬೋದು. ಬಟ್ ಈ ಥರ ಕಲರ್ ಇಲ್ಲ ಅಂದ್ರೆ ಕಂಟ್ರೋಲ್ ಜೆಡ್ ಕಂಟ್ರೋಲ್ ಯು ಮಾಡಿಕೊಂಡು ಇಲ್ಲಿಂದ ನೀವು ಕಲರ್ ವೇರಿಯೇಷನ್ ಮಾಡ್ಬೋದು. ಯಾವುದು? ಕಂಟ್ರೋಲ್ ಯು. ವೈಟ್ನೆಸ್ಗೆ ಕನ್ವರ್ಟ್ ಆಗುತ್ತೆ. ಇನ್ನೂ ಸ್ವಲ್ಪ ನೀವು ಕಲರ್ ಕರೆಕ್ಷನ್ ಮತ್ತು ಇದರಲ್ಲಿ ಚೇಂಜಸ್ ಮಾಡ್ಬೋದು, ಆಗುತ್ತೆ, ಚೆನ್ನಾಗಿರುತ್ತೆ. ಇದು ಈ ಟೂಲ್ಸನ್ನು ಯೂಸ್ ಮಾಡಿ. ಸಪೋಸ್ ಇಲ್ಲಿಂದನೂ ಕೂಡ ಕ್ಲಿಯರ್ ಆಗಿ ಆಗ್ತಾ ಇಲ್ಲ ಅಂದರೆ ಎಲ್ಲೋಗ್ರಿ ಇಮೇಜ್ ಅಡ್ಜಸ್ಟ್ಮೆಂಟ್ ಹೋಗಿ ಇಲ್ಲಿಂದ ಏನು ಮಾಡೋದು, ಲೆವೆಲ್ ಅನ್ನೋದು ಬರುತ್ತೆ. ಈ ಲೆವೆಲ್ ಮೇಲೆ ಹೋಗ್ಬಿಟ್ಟು ನೀವು ಸ್ವಲ್ಪ ಇವಾಗ ಏನು ಮಾಡೋದು, ಇಲ್ಲಿಂದ ಚೇಂಜಸ್ ಕೂಡ ಮಾಡ್ಬೋದು. ಸ್ವಲ್ಪ ಲೈಟಿಂಗ್ ಕೊಡುತ್ತೆ ನೋಡೋಣ. ಎಲ್ಲ ಕಡೆನೂ ಕೂಡ ಉಪಯೋಗ ಮಾಡ್ಕೋಬೇಕು. ಎಲ್ಲಿಂದ ಸ್ವಲ್ಪ ಚೇಂಜಸ್ ಆಗುತ್ತೆ ಅಲ್ಲಿಂದ ನಾವೇನು ಮಾಡ್ಬೋದು, ಈ ಥರ ಚೇಂಜಸನ್ನು ಮಾಡ್ಬೋದು. ನೋಡಿ ಚೆನ್ನಾಗಾಗಿದೆ, ಇದರಲ್ಲಿ ಗೊತ್ತಾಗಿದೆ. ಇದರಲ್ಲಿ ನೋಡಿ ಚೆನ್ನಾಗಿ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ. ಮೇಲಿಂದನೂ ಕೂಡ ನೀವು ಸ್ವಲ್ಪ ವೈಟ್ ಮತ್ತು ರೆಡ್ ಕೂಡ ಈ ಥರ ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ಟೂಲ್ಸನ್ನು ತೊಗೊಂಡು ನೀವು ಯಾವ ಥರ ಬೇಕು ಆ ಥರ ಗ್ರಾಫಿಕ್ ಡಿಸೈನ್ ಆಗಿರ್ಬೋದು ಮತ್ತು ಈ ಥರ ಫೋಟೋಸ್ಗಳನ್ನಾಗಿರ್ಬೋದು ನೀವೇನು ಮಾಡ್ಬೋದು, ಚೇಂಜಸನ್ನು ಮಾಡ್ಬೋದು. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಈ ಥರ ನಾವೇನು ಮಾಡ್ಬೋದು, ಪ್ರತಿಯೊಂದು ಇಮೇಜ್ಗಳನ್ನು ಕೂಡ ನಾವು ಚೇಂಜಸನ್ನು ಮಾಡ್ಬೋದು. ಮತ್ತು ಇದಕ್ಕೆ ಇನ್ನೂ ಸ್ವಲ್ಪ ಕಲರ್ ಗಿಲರ್ ಆಗಬೇಕು, ಹೈಬ್ರೋ ಗಿಬ್ರೋ ಸ್ವಲ್ಪ ವೈಟ್ ಆಗಿದೆ, ಬ್ಲ್ಯಾಕ್ ಆಗಬೇಕು ಅಂದ್ರೂ ಕೂಡ ನೀವು ಕೊಡ್ಬೋದು. ಎಲ್ಲಿ ಇಮೇಜ್ ಒಳಗೆ ಹೋಗಿ ಅಡ್ಜಸ್ಟ್ಮೆಂಟ್ ಅನ್ನೋದು ಬರುತ್ತೆ. ಇಲ್ಲಿಂದ ಆಟೋ ಕಂಟೆಂಟ್ಸ್ ಅಂತ ಕೊಡಿ, ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಬೇಡ. ಇಮೇಜ್ ಅಡ್ಜಸ್ಟ್ಮೆಂಟ್ ಆಟೋ ಲೆವೆಲ್ ಅಂತ ಕೊಡಿ, ಸ್ವಲ್ಪ ಡಾರ್ಕ್ ಆಗಿರುತ್ತೆ ಬೇಡ. ಇದರ ಒಳಗೆ ಮತ್ತೆ ಅಡ್ಜಸ್ಟ್ಮೆಂಟ್ ಒಳಗೆ ಹೋಗಿ ವೇರಿಯೇಷನ್ ಒಳಗೆ ಹೋಗಿ ಕರೆಕ್ಟ್ ಆಗಿದೆ, ಇದನ್ನೇ ಕರೆಕ್ಟ್ ಮ್ಯಾಚ್ ಆಗ್ತಾ ಇದೆ. ಸ್ವಲ್ಪ ಡಾರ್ಕ್ನೆಸ್ ತೊಗೊಂಡು ಅಪ್ಲೈ ಮಾಡೋಣ, ಸ್ವಲ್ಪ ಡಾರ್ಕ್ ಆಗುತ್ತೆ, ಬೇಕಾಗಿಲ್ಲ, ಇಷ್ಟೇ ಇರಲಿ ಪರವಾಗಿಲ್ಲ, ಚೆನ್ನಾಗಿದೆ. ನೆಕ್ಸ್ಟ್ ಇಮೇಜ್ ಅಡ್ಜಸ್ಟ್ಮೆಂಟ್ ಈ ಥರ ವೇರಿಯೇಷನ್ ಬೇರೆ ಬೇರೆ ಇರುತ್ತೆ. ನೀವು ಯಾವ ಹುಲ್ ಸ್ಯಾಚುರೇಷನ್ ತೊಗೊಂಡ್ರಪ್ಪ ಅಂದರೆ ಈ ಥರ ಕಲರ್ಸ್ಗಳು ಕೂಡ ನೀವೇನು ಮಾಡ್ಬೋದು, ಇಲ್ಲಿ ಕಲರ್ಸನ್ನು ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಥರನೂ ಕೂಡ ನಾವು ಫೋಟೋಶಾಪ್ ಒಳಗಡೆ
ಡಿಸೈನ್ ಮಾಡ್ಬೋದು. ನಿಮ್ಗೆ ಯಾರಿಗೆ ಬೇಕಾದವ್ರಿಗೂ ಕೂಡ ನೀವು ಈ ತರ ಎಡಿಟ್ಗಳನ್ನ ಮಾಡಿ ಅವರಿಗೆ ತೋರಿಸ್ಬೋದು. ಗೊತ್ತಾಗಿದೆಯಾ? ಈ ತರ ಎಡಿಟ್ ಮಾಡ್ಬೋದು. ಮತ್ತೆ ಇದ್ರೊಳಗೆ ಇನ್ನೂ ಏನಾದರೂ ಎಡಿಟ್ ಮಾಡ್ಬೋದಾ ಸರ್? ಸಪೋಸ್ ನನ್ಗೆ ಏನ್ ಮಾಡ್ಬೇಕಾಗಿದೆ, ಇಲ್ಲಿ ಏನಾದ್ರು ಇಲ್ಲಿ ರಿಮೂವ್ ಮಾಡ್ಬೇಕಾಗಿದೆ ಅಂತ ಅನ್ಕೊಳ್ಳಿ. ಈ ಜಾಗವನ್ನ ನಾನು ರಿಮೂವ್ ಮಾಡ್ಬೇಕಾಗಿದೆ ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ಬೋದು, ಇಲ್ಲಿಂದ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಎಜುಕೇಶನ್ ಪರ್ಪಸ್. ಓಕೆ, ಇನ್ನೊಂದು ಟೂಲ್ಸ್ ಯಾವ್ದು ಇರುತ್ತೆ, ಇಲ್ಲಿ ಕೋಲನ್ ಸ್ಟಾಂಪ್ ಟೂಲ್ ಅಂತ ಸಿಗುತ್ತೆ. ಈ ಕೋಲನ್ ಸ್ಟಾಂಪ್ ಟೂಲ್ ತಗೊಂಡು ಶಿಫ್ಟ್ ಹಿಡಿದು ಇಲ್ಲೇನು ಎದೆ ಮೇಲೆ ಇರ್ತಕ್ಕಂಥ ಭಾಗವನ್ನ ಶಿಫ್ಟ್ ಹಿಡಿದು ಕ್ಲಿಕ್ ಮಾಡಿ. ಇವಾಗ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದೇ ಇಮೇಜ್ ಮೇಲೆ ಬಂದು ಅದೇ ಲೇಯರ್ ಇರಬೇಕು. ಇವಾಗ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಹೋಗ್ತಾ ಇರುತ್ತೆ, ನೋಡ್ಬೋದು. ಓಕೆ, ಈ ತರ ನಾವು ಏನ್ ಮಾಡ್ಬೋದು, ರಿಮೂವ್ ಅನ್ನ ಮಾಡ್ಕೊಂಡ್ಬಿಡ್ಬೋದು. ಬಹಳ ದೊಡ್ಡದಾಗಿದೆ, ಕಂಟ್ರೋಲ್ ಅಲ್ಲಿ ಜಡ್ ಮಾಡ್ಕೊರಿ. ಇದ್ರೊಳಗೆ ಇನ್ನೊಂದು ಟೂಲ್ಸ್ ತಗೋತೀನಿ. ಯಾವ್ದು ಇದರಲ್ಲಿ ಇದು ತಗೊಳ್ಳೋಣ, ಹೀಲಿಂಗ್ ಬ್ರಷ್ ಟೂಲ್ ತಗೊಳ್ಳೋಣ. ಇದನ್ನು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲಾಂದ್ರೆ ಕೋಲನ್ ಸ್ಟಾಂಪ್ ಟೂಲ್ ಚೆನ್ನಾಗಿರುತ್ತೆ. ಇದನ್ನಿರಲಿ, ಯೂಸ್ ಆಲ್ ಲೇಯರ್ ಅಂತ ಇರುತ್ತೆ. ಓಕೆ, ನಾರ್ಮಲ್ ಒಪಾಸಿಟಿ ಇಲ್ಲಿಂದ ಕ್ಲಿಕ್ ಮಾಡಿಕೊಂಡು ಬ್ರಷ್ ಆಫ್ ಸೌಂಡ್ ಮಾಡಿ, ಬ್ರಷ್ ಆಫ್ ಸೌಂಡ್ ಮಾಡ್ಕೊಳ್ಳಿ. ಸೌಂಡ್ ಮಾಡಿಕೊಂಡು ಇದಿಷ್ಟೇ ತೆಗಿಬೇಕಾಗಿದೆ, ಇಲ್ಲಿಂದಾನೇ ತೆಗೆದು ತೋರಿಸ್ತೀನಿ. ಓಕೆ, ಇಲ್ಲಾಂದ್ರೆ ಈ ಕಡೆನೂ ಕೂಡ ನೀವು ತೆಗಿಬೋದು. ನೋಡಿ, ನೋಡಿ ನಾವು ಈ ತರ ಏನ್ ಮಾಡ್ಬೋದು, ಇದು ಪೂರ್ತಿ ರಿಮೂವ್ ಕೂಡ ಮಾಡ್ಬೋದು. ಕಾಣಿಸ್ತಾ ಇದೆಯಾ? ಪೂರ್ತಿ ರಿಮೂವ್ ಆಗಿಬಿಡುತ್ತೆ. ಇದೇ ತರ ತಗೊಂಡೋದ್ರೆ ನಾವು ಪೂರ್ತಿ ಬಟ್ಟೆಯನ್ನ ರಿಮೂವ್ ಮಾಡ್ಬೋದು. ತಿಳಿತಾ ಇದೆಯಾ ನಾ ಹೇಳೋದು? ಅಂದ್ರೆ ಕಲಿಸ್ಕೊಡ್ತಾ ಇದೀನಿ ಯಾವ ತರ ನಾವು ಮಾಡ್ಬೋದು, ಯಾವ ತರ ಡಿಸೈನ್ಸ್ ಮಾಡ್ತಾರೆ, ಯಾವ ತರ ಫೋಟೋ ಎಡಿಟ್ ಮಾಡ್ತಾರೆ. ನೀವು ನೋಡಿರ್ತೀರಿ ಯಾವ ತರ ಎಡಿಟ್ ಮಾಡ್ತಾರೆ. ಮತ್ತೆ ಕೆಲವೊಂದು ಎಡಿಟ್ ಕೂಡ ಮಾಡಿರ್ತಾರೆ, ಅಲ್ಲಿ ಇಲ್ಲಿನೂ ಕೂಡ ನೋಡಿರ್ತೀರಿ. ಫಿಲ್ಮ್ ಪೋಸ್ಟರ್ ಆಗಿರ್ಬೋದು. ಮತ್ತೆ ನಾವು ಪೋಸ್ಟರ್ ನೋಡಿ ಒಳಗಡೆ ಹೋಗಿರ್ತೀವಿ, ಬಟ್ ಒಳಗಡೆ ಏನೂ ಇರೋದಿಲ್ಲ, ಜಿಂಕ್ ಚಕ್ ಇದ್ದಿರುತ್ತೆ. ಗೊತ್ತಾಗ್ತಿದೆಯಾ? ಪೋಸ್ಟರ್ ನೋಡಿ ಒಳಗಡೆ ಹೋದಾಗ ಅಲ್ಲಿ ಇರ್ತಕ್ಕಂಥದ್ದೇ ಬೇರೆ, ಅವ್ರು ತೋರಿಸ್ಕೊಡೋದೇ ಬೇರೆ ಆಗಿರ್ತದೆ. ಹಾಗಿರೋದ್ರಿಂದ ಈ ತರ ಪೋಸ್ಟರ್ಸ್ಗಳನ್ನ ನಾವು ಏನ್ ಮಾಡ್ಬೋದು, ನಾವು ಕೂಡ ಮನೆಯಲ್ಲೇ ರೆಡಿ ಮಾಡ್ಬೋದು. ತಿಳಿತಾ ಇದೆಯಾ? ಈ ತರ ಪೂರ್ತಿಯಾಗಿ ತೆಗಿಬೋದು, ಮತ್ತೆ ರೆಡಿನೂ ಕೂಡ ಮಾಡ್ಬೋದು. ನೋಡಿ, ಈ ತರ ತೆಗಿಬೋದು. ಮತ್ತೆ ಕೆಳಗಡೆನೂ ಕೂಡ ಬರ್ಬೋದು, ನಾನು ಬರೋದಿಲ್ಲ. ಇಷ್ಟ ಮಾತ್ರ ನಾನು ಏನ್ ಮಾಡ್ತಾ ಇದ್ದೀನಿ, ನೀವು ತೋರಿಸ್ಕೊಡ್ತಾ ಇದ್ದೀನಿ ಯಾವ ತರ ಮಾಡ್ಬೋದು ಅಂತೇಳಿ. ತಿಳಿತಾ ಇದೆಯಾ? ಈ ತರ ನಾವು ಏನ್ ಮಾಡ್ಬೋದು, ಎಡಿಟ್ ಮಾಡಿ. ಈ ಕಡೆನೂ ಕೂಡ ತೆಗಿಬೇಕಾಗಿತ್ತು ಅಂದ್ರೆ ಈ ಕಡೆನೂ ಕೂಡ ನೀವು ತೆಗಿಬೋದು. ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಹೋಗುತ್ತೆ. ಕಾಣಿಸ್ತಾ ಇದೆಯಾ? ಈ ತರ ನಾವು ಏನ್ ಮಾಡ್ಬೋದು, ಎಡಿಟ್ ಅನ್ನ ಮಾಡ್ಬೋದು. ನೋಡಿ, ಈ ತರ ನಾವೇನ್ ಮಾಡ್ಬೋದು, ರಿಮೂವ್ ಅನ್ನ ಮಾಡ್ಕೊಂಡ್ಬಿಡ್ಬೋದು. ಕೆಳಗಡೆನೂ ಕೂಡ ಬರುತ್ತೆ. ಅಲ್ಟ್ ಹಿಡಿದು ಇಲ್ಲಿ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ, ಫ್ರೆಶ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಅದು ಹೋಗ್ತಾ ಇದೆ. ತಿಳಿತಾ ಇದೆಯಾ ನಾ ಹೇಳೋದ? ಗೊತ್ತಾಗುತ್ತದಲ್ಲ? ಈ ತರ ನಾವೇನ್ ಮಾಡ್ಬೋದ, ರಿಮೂವ್ ಅನ್ನ ಮಾಡ್ಕೊಂಡ್ಬಿಡ್ಬೋದು. ನಿಮ್ಗೆ ಯಾವ ತರ ಬೇಕೋ ಆ ತರ ರಿಮೂವ್ ಅನ್ನ ನಾವೇನ್ ಮಾಡ್ಬೋದು, ಇಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಬೋದು. ತಿಳಕಂತ ಹೇಳೋದು ಗೊತ್ತಾಗ್ತಿದೆಯಲ್ಲ? ಓಕೆ, ಎಜುಕೇಶನ್ ಪರ್ಪಸ್ ಸರ್, ಏನ್ ನೀವು ಈ ತರ ಎಲ್ಲ ಕಲಿಸ್ತಿರಲ್ಲ ಅಂತ ಬೇಡ. ಓಕೆ, ಕಲಿಸ್ಕೊಡ್ತಾ ಯಾವ ತರ ಮಾಡ್ತಾರೆ ಇಂಡಸ್ಟ್ರಿ ಒಳಗೆ, ಯಾವ ತರ ಎಲ್ಲ ಕೆಲಸ ನಡೆಯುತ್ತೆ ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡತ್ತೆ. ಗೊತ್ತಾಗಿದೆ? ನಾವು ಇಷ್ಟು ದಿನ ಏನು ಗೊತ್ತಾಗ್ಲಾರ್ದಿದ್ವಿ ಸರ್, ಈ ತರ ಎಲ್ಲ ಬಟ್ಟೆ ತೆಗೆಸ್ತಾರಲ್ಲ ಸರ್, ಹೇಗೆ ಹಾಗೆ ಅಂತೇಳಿ. ಈ ತರ ಎಲ್ಲ ಎಡಿಟ್ ಮಾಡ್ಬಿಟ್ಟು ಏನ್ ಮಾಡ್ತಿರ್ತಾರೆ, ಅವ್ರು ನಮ್ಗೆ ಮಳ್ ಮಾಡಿ ತೋರಿಸ್ತಿರ್ತಾರೆ. ಗೊತ್ತಾಗ್ತಿದೆ? ಇವಾಗ ನಾನು ನಿಮ್ಗೆ ಮಳ್ ಮಾಡ್ತಿಲ್ವಾ, ಅದೇ ತರ ಪೂರ್ತಿನೂ ಕೂಡ ತೆಗಿಬಹುದು, ನಾನು ಕೆಳಗಡೆ ಹೋಗಲ್ಲ. ಓಕೆ, ಈ ತರನು ಕೂಡ ನಾವೇನ್ ಮಾಡ್ಬೋದು, ಪ್ರತಿಯೊಂದನ್ನ ರಿಮೂವ್ ಮಾಡ್ಬೋದು. ಗೊತ್ತಾಗ್ತಿದ್ಯಾ? ಸೇಮ್ ಟು ಸೇಮ್ ಒರಿಜಿನಲ್ ಆಗಿ ರಿಮೂವ್ ಮಾಡ್ಬೋದು. ಮತ್ತೆ ಈ ತರ ಒರಿಜಿನಲ್ ಆಗಿನೂ ಕೂಡ ಎಡಿಟ್ ಅನ್ನ ನಾವು ಮಾಡ್ಬೋದು. ತಿಳಿತಾ ಇದೆ? ಮತ್ತೆ ಇದನ್ನೇ ಸೇವ್ ಮಾಡ್ಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗಿ ಇದನ್ನೇ ಸೇವ್ ಆಸ್ ಅನ್ನೋ ಆಪ್ಷನ್ಸ್ ಬರುತ್ತೆ. JPG ಅನ್ನೋದು ಇಲ್ಲಿಂದ JPG ಅಂತ ಇರುತ್ತೆ. ಇಲ್ಲಿಂದ ಯಾವ್ದಾದ್ರು ಒಂದು ನಂಬರ್ ಕೊಟ್ಕೊಂಡ್ಬಿಟ್ಟು ನೀವು ಡೆಸ್ಕ್ಟಾಪ್ ಮೇಲೆ ನಾನು ಇದನ್ನ ಸೇವ್ ಮಾಡ್ಕೋತಾ ಇದ್ದೀನಿ. ಸೇವ್. ಓಕೆ, ಇದನ್ನೇ ಕ್ಲೋಸ್ ಮಾಡ್ಕೊಳ್ಳೋಣ. ಸೇವ್ ಮೊದಲೇ ಯಾವ ತರ ಫೋಟೋ ಇತ್ತು, ಇವಾಗ ಯಾವ ತರ ಆಗಿದೆ ನೋಡಿ. ನಾನು ಎಡಿಟ್ ಮಾಡಿರೋದು ಈ ತರ. ಓಕೆ, ನೆಕ್ಸ್ಟ್ ಮೊದಲು ಯಾವ ತರ ಇತ್ತು ಅದೇ ಫೋಟೋನ ನೀವು ನೋಡ್ಬೋದು. ಎಲ್ಲಿದೆ ಇದೇ ಫೋಟೋ, ಡೆಸ್ಕ್ಟಾಪ್ ಮೇಲೆ ಸ್ಕ್ರೀನ್ ಮೇಲೆ ಅದ ನೋಡ್ಬೋದು. ಇಲ್ಲಿದೆ ನೋಡಿ, ಈ ತರ ಫೋಟೋ ಇರೋದನ್ನೇ ನಾನು ಆ ತರ ಎಡಿಟ್ ಮಾಡಿದ್ದೀನಿ. ಗೊತ್ತಾಗ್ತಿದೆಯಾ? ಈ ತರ ಹಲವಾರು ವಿಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡಿ ಫೋಟೋಶಾಪ್ ಕಲಿತಾ ಇರಿ. ಮತ್ತೆ ಇನ್ನಿತರ ವಿಡಿಯೋನು ಕೂಡ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡೋದು ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಫ್ರೀಯಾಗಿ ಆರಾಮಾಗಿ ಕಂಪ್ಯೂಟರ್ನ ಕಲಿಬಹುದು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.